ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ಯಾಮ್ ಪ್ರಸಾದ್ ಅಂತ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ ಆಕಾಶ್ ಇನ್ಸ್ಟಿಟ್ಯೂಟು, 2 ಬ್ರ್ಯಾಂಚು, ಮ್ಯಾಂಗ್ಳೂರ್ ಆ್ಯಂಡ್ ಉಡುಪಿ ಬ್ರ್ಯಾಂಚ್. ಸೊ ಅಂತೆ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಆಕಾಶ್ ಇನ್ಸ್ಟಿಟ್ಯೂಟ್ ಅಂದರೆ ಏನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು 8th 9th 10th ಮಕ್ಕಳಿಗೆ ಫೌಂಡೇಶನ್ ಕೋರ್ಸ್ ಅಂತ ಕರಿತೀವಿ. ಅವ್ರಿಗೆ ಬೋರ್ಡ್ ಎಕ್ಸಾಮು, ಕಾಂಪಿಟೇಟಿವ್ ಎಕ್ಸಾಮು ಎರಡೂ ಕೋಚ್ ಕೊಡ್ತೀವಿ. ಈ ಫೌಂಡೇಶನ್ ಕೋರ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಂದರೆ ಒಲಿಂಪಿಯಾಡ್ಸ್ ಅಂತ ಬರುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಅವ್ರಿಗೆ. ಆ ಒಲಿಂಪಿಯಾಡ್ ಎಕ್ಸಾಮು ಫೇಸ್ ಮಾಡಿದ್ರೆ ಅವ್ರಿಗೆ ನೀಟ್ JEE ತುಂಬ ಈಸಿ ಆಗುತ್ತೆ. ಸೊ ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ 8th 9th 10th. ಆ್ಯಂಡ್ 11th and 12th CBSE ಬೋರ್ಡ್ ಎಕ್ಸಾಮ್ಸ್ಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು, ಇಂಜಿನಿಯರಿಂಗು, ಮೆಡಿಕಲ್ಗೂ ಟೀಚ್ ಮಾಡ್ತೀವಿ. ಇಂಜಿನಿಯರಿಂಗ್ಗೆ JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸು, KCET ಎಕ್ಸಾಮ್ಸ್ಗೆಲ್ಲ ಕೋಚಿಂಗ್ ಕೊಡ್ತೀವಿ. ಆ್ಯಸ್ ವೆಲ್ ಆಸ್ ನೀಟ್ ಬಂದಾಗ ಮೆಡಿಕಲ್ ಆಸ್ಪೈರೆಂಟ್ಸು. ಸೊ ಈ ವರ್ಷ 2024 ನಮ್ಮ ಮಂಗಳೂರು ಬ್ರ್ಯಾಂಚಿನ ಒಳ್ಳೆ ರಿಸಲ್ಟ್ ಬಂದಿದೆ ನೀಟ್ ಆ್ಯಸ್ ವೆಲ್ ಆಸ್ JEE ಎಕ್ಸಾಮಲ್ಲಿ. ನೀಟ್ ಎಕ್ಸಾಮಿಗೆ ಹೇಳಬೇಕು ಅಂದರೆ 705 ಔಟ್ ಆಫ್ 720 ಬಂದಿದೆ. ಸೊ ಅದು ಒಂದು ಬಿಗ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ದಟ್ ಈಸ್ ನೀಟ್ ರಿಸಲ್ಟ್, ಮಂಗಳೂರು ಬ್ರ್ಯಾಂಚಿನ ನೀಟ್ ರಿಸಲ್ಟ್. ಸೊ ಇವಾಗ ಈ ಸ್ಟೂಡೆಂಟ್ಸು ಯಾವ ಥರ ಈ ಆಕಾಶ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ, ಸೊ ಅದೊಂದು ನಾವೊಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡ್ತೀವಿ. ಆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ ನಾವು ಆ್ಯಂತೆ ಅಂತ ಹೇಳ್ತೀವಿ, ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಎಕ್ಸಾಮಿನೇಷನ್. ಸೊ ಈ ಎಕ್ಸಾಮಿನೇಷನ್ ಮುಖಾಂತರ ಅವ್ರಿಗೆ ಸ್ಟೂಡೆಂಟ್ಸ್ಗೆ ತುಂಬಾ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಆ ಸ್ಕಾಲರ್ಶಿಪ್ ಇಟ್ಕೊಂಡು ಅವರು 8th 9th 10th ಜಾಯ್ನ್ ಆಗ್ಬೋದು, 11th or 12th ಜಾಯ್ನ್ ಆಗ್ಬೋದು, ಮೆಡಿಕಲ್ಗೂ ಜಾಯ್ನ್ ಆಗ್ಬೋದು, ಇಂಜಿನಿಯರಿಂಗೂ ಜಾಯ್ನ್ ಆಗ್ಬೋದು, ಒಲಿಂಪಿಯಾಡ್ ಎಕ್ಸಾಮ್ಗೂ ಜಾಯ್ನ್ ಆಗ್ಬೋದು. ಸೊ ಎಲ್ಲದಕ್ಕೂ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತಲೇ ಹೇಳ್ಬೋದು. ಇದು ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ನೇಷನ್ ವೈಡ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನು. ಸ್ಟೂಡೆಂಟ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆನ್ಲೈನ್ ಮೋಡು ಇದೆ, ಆಫ್ಲೈನ್ ಮೋಡು ಇದೆ. ಸೊ ಈ 2 ಥರನೂ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇದೆ. ಸೊ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಎಕ್ಸಾಮು ನಿಮಗೆ 19th of October ಇಂದ ಹಿಡಿದು 27th of October ಇದೆ. ಸೊ ಅದು ಆನ್ಲೈನ್ ಎಕ್ಸಾಮಿನೇಷನ್ ಡ್ಯೂರೇಷನ್ನು. ಆಫ್ಲೈನ್ ಎಕ್ಸಾಮಿನೇಷನ್ ಬಂದು 2 ಸಂಡೇಸ್ ನಡೆಸ್ತಾ ಇದ್ದೀವಿ. ಒಂದು 20th October ಒಂದು ಸಂಡೇ, ಇನ್ನೊಂದು 27th October ಇನ್ನೊಂದು ಸಂಡೇ. ಸೊ 2 ಸಂಡೇ ಆಫ್ಲೈನ್ ಎಕ್ಸಾಮು ನಮ್ಮ ಬ್ರ್ಯಾಂಚಲ್ಲಿ ನಡೆಯುತ್ತದೆ. ಸೊ ಇದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆ್ಯಂತೆ ಬಗ್ಗೆ ಡೀಟೇಲ್ಸ್ ಇದು. ಸೊ ಇದ್ರದ್ದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಆ್ಯಂತೆ ಎಕ್ಸಾಮ್ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಸಿಗುತ್ತೆ ಒಂದು. ಸೊ ಆ ಸ್ಕಾಲರ್ಶಿಪ್ಪು ಅಪ್ ಟು 100% ಸ್ಕಾಲರ್ಶಿಪ್ಗೂ ಎಲಿಜಿಬಲ್ ಆಗ್ತಾರೆ ಸ್ಟೂಡೆಂಟ್ಸ್. ಅವ್ರು ಎಷ್ಟು ಮಾರ್ಕ್ಸ್ ತೊಗೋತಾರೋ 80% 90% ಅಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಒಂದು. ಎರಡನೇದು, ಸಪೋಸ್ ಒಳ್ಳೆ ರ್ಯಾಂಕ್ ಬಂತು ಅಂತ ಇಟ್ಕೊಳ್ಳಿ, ಟಾಪ್ 5 ರ್ಯಾಂಕು, ಟಾಪ್ 100 ರ್ಯಾಂಕಲ್ಲಿ ಬಂದರೆ ನಾವು 5 day ನೇಷನ್ ವೈಡ್ ಕೆನೆಡಿ ಸ್ಪೇಸ್ ಸೆಂಟರ್, ಫ್ಲೋರಿಡಾ USA ಇದೆ ಅದು. ಸೊ 5 day ಟ್ರಿಪ್ ನಾವು ಆರ್ಗನೈಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್ಗೆ, ಆಲ್ ಎಕ್ಸ್ಪೆನ್ಸ್ ಪೇಯ್ಡ್ ಫ್ರಮ್ ಆಕಾಶ್. ಸೊ ನಾವು ಕಂಪ್ಲೀಟ್ ಎಕ್ಸ್ಪೆನ್ಸನ್ನು ನಾವು ಬೇರ್ ಮಾಡ್ತೀವಿ. ಇದನ್ನು 5 days ಐಟನರಿ ಏನಿದೆಯೋ ಅದೆಲ್ಲನೂ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವು ಆಲ್ರೆಡಿ ಶೆಡ್ಯೂಲ್ ಆಗಿದೆ. ಸೊ ನೆಕ್ಸ್ಟ್ ಇಯರ್ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ಸ್ಟೂಡೆಂಟ್ಸ್ಗೆ 5 ಜನ ಮಕ್ಕಳು ನಾವು ಟಾಪಲ್ಲೇ ನಾವು ಸೆಲೆಕ್ಟ್ ಮಾಡೋದಿಲ್ಲ. ಸೊ ಟಾಪ್ 100ಅಲ್ಲಿ 2 ಮಕ್ಕಳು, ಆಮೇಲೆ ರ್ಯಾಂಡಮ್ ಆಗಿ 3 ಜನನ ಸೆಲೆಕ್ಟ್ ಮಾಡ್ತೀವಿ. ಸೊ ಇದು ಸೆಲೆಕ್ಷನ್ ಕ್ರೈಟೀರಿಯಾ ಫಾರ್ ಆ್ಯಂತೆ ಎಕ್ಸಾಮಿನೇಷನ್ 2024 ಅಂತ ಹೇಳ್ಬೋದು. ಅದಾದಮೇಲೆ ನಾಟ್ ಓನ್ಲಿ ಟ್ರಿಪ್ಪು, ಇವಾಗ ಕೆಲವರಿಗೆ ಸ್ಟೇಟ್ ರ್ಯಾಂಕ್ ಒಳ್ಳೇದು ಬರುತ್ತೆ, ಸೆಂಟರ್ ರ್ಯಾಂಕು ಒಳ್ಳೆ ಬರುತ್ತೆ, ಅವ್ರಿಗೆಲ್ಲ ಕ್ಯಾಶ್ ಅವಾರ್ಡ್ಸು ಇರುತ್ತೆ. 7th 8th 9th ಮಕ್ಕಳಿಗೆ ಅಪ್ ಟು 1 lakh ಕ್ಯಾಶ್ ಅವಾರ್ಡ್ಸ್ ಇದೆ. 10th ಮಕ್ಕಳಿಗೆ ಅಪ್ ಟು 2 lakhsವರೆಗೂ ಕ್ಯಾಶ್ ಅವಾರ್ಡ್ಸ್ ಇದೆ. 11th and 12th ಅಪ್ ಟು 1 lakh ಕ್ಯಾಶ್ ಅವಾರ್ಡ್ಸ್ ಇದೆ. ಸೊ ಇದು ಕ್ಯಾಶ್ ಅವಾರ್ಡ್ಸ್ ಬೆನಿಫಿಟ್ಟು ಇದೆ ಆ್ಯಂತೆ ಎಕ್ಸಾಮ್ ತೊಗೊಳ್ಳೋರಿಗೆ. ಸೊ ಇದು ನ್ಯಾಷನ್ ವೈಡು, ಅವ್ರಿಗೆ ಆಲ್ ಇಂಡಿಯಾ ರ್ಯಾಂಕು ಬರುತ್ತೆ, ಸ್ಟೇಟ್ ರ್ಯಾಂಕು ಬರುತ್ತೆ. ಬಟ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸಿಟಿ ರ್ಯಾಂಕ್ ಕೂಡ ಕೊಡ್ತಾ ಇದ್ದೀವಿ ನಾವು. ಸೊ ಇದು ಆ್ಯಂತೆ ಬಗ್ಗೆ ಒಂದು ಔಟ್ಲೈನ್ ಅಂತಲೇ ಹೇಳ್ಬೋದು. ಆಲ್ರೆಡಿ ಇದು ನಮ್ಮ ಹೆಡ್ ಆಫೀಸ್ ಲೆವೆಲಲ್ಲಿ ಆಲ್ರೆಡಿ ಮತ್ತು ರೀಜನಲ್ ಆಫೀಸ್ ಲೆವೆಲಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಮಂಗಳೂರಿನಲ್ಲಿ ಇದು ಮೊದಲ ಬಾರಿಗೆ ನಾವು ಇವತ್ತು ಲಾಂಚ್ ಮಾಡುವಾಗ ಈ ವರ್ಷ ಅಕಾಡೆಮಿಕ್ ಇಯರ್, ಈ ಶೈಕ್ಷಣಿಕ ವರ್ಷಕ್ಕೆ ಆ್ಯಂತೆ 2024 ವಿ ವಿಲ್ ಲಾಂಚ್ ಟುಡೇ ಅಫಿಷಿಯಲಿ ಥ್ರೂ ಅವರ್ ಪ್ರೆಸ್ ಮೀಟ್.
ಸೆವೆಂತ್ ಸ್ಟಡಿಂಗಿಂದ 12th ಸ್ಟಡಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಬೋರ್ಡ್ ಪ್ರಿಪ್ರೇಷನ್ ಆ್ಯಸ್ ವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಆಗ್ಬೋದು, ಅಥವಾ 11th ಮತ್ತು 12th ಮಕ್ಕಳುಗಳಿಗೆ ಯಾರೆಲ್ಲ ಮೆಡಿಕಲ್ ಡಾಕ್ಟ್ರು ಆಂಬಿಷನ್ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಎಕ್ಸಾಮನ್ನು ಪಾರ್ಟಿಸಿಪೇಟ್ ಮಾಡಿ ತಮ್ಮ ಅನ್ನೋ ಸ್ಕಾಲರ್ಶಿಪ್ಪನ್ನು ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡು ತಮ್ಮ ಪ್ರಿಪ್ರೇಷನ್ನ ಶುರು ಮಾಡ್ಬೋದು ಅಂತ ಒಂದು ಅನಿಸಿಕೆ.